ದೊಡ್ಡ ದೊಡ್ಡ ಡಾಕ್ಟರ್ಸೇ ಅವರನ್ನ ಕೋಮಾದಿಂದ ಹೊರಗ್ ತರೋದಕ್ಕಾಗೋದಿಲ್ಲ. ಇನ್ನಿ ಸಂಗೀತದಿಂದ ಏನಾಗುತ್ತೆ ಅಂದೆ. ಈಗ ಆಗೋ ಹಾಗಿದೆಯಲ್ಲ ಮಮ್ಮಿ. ನನಗ್ ತಾನೇ ಏನೇ ಗೊತ್ತು ಹೀಗೆಲ್ಲ ಆಗತ್ತೆ ಅಂತ. ಮಂತ್ರದಿಂದ ಮಾವಿನಕಾಯಿ ಹೇಗ್ ಬೀಳಲ್ವೋ ಹಾಗೆ ಸಂಗೀತದಿಂದ ಕೋಮಾದಲ್ಲಿರೋರು ಸರಿ ಹೋಗಲ್ಲ ಅನ್ಕೊಂಡೆ. ಐಶ್ವರ್ಯ ಫೋನು. ಮ್ಯೂಸಿಕ್ ಥೆರಪಿ ಬಗ್ಗೆ ಕೇಳ್ತಾಳೋ ಏನೋ. ಏನ್ ಹೇಳಿ? ನಡೆದಿದ್ದೆ ಹೇಳು ಮಮ್ಮಿ. ಹಲೋ ಐಶ್ವರ್ಯ. ಹಲೋ ಗೌರಮ್ಮ, ಬೆಳಗಿನ ಜಾವಾನೆ ಆ ಮುದ್ಕಂಗೆ ಮ್ಯೂಸಿಕ್ ಥೆರಪಿ ಮಾಡ್ತೀನಿ ಅಂದಿದ್ರಲ್ಲ, ಏನಾಯ್ತು? ಆಯ್ತು, ಹಾಡ್ ಹೇಳಿದ್ದು ಮುಗ್ದೋಯ್ತು. ಅವ್ರಿಗೆ ಮೂಮೆಂಟ್ ಏನು ಬರ್ಲಿಲ್ಲ ಅಲ್ವಾ? ಬಂತು. ಬಂತ? ಹೌದು. ಅವರು ಸಂಗೀತಕ್ಕೆ ರಿಯಾಕ್ಟ್ ಆಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದಾ? ಅವರು ರಿಯಾಕ್ಟ್ ಆಗ್ಬಿಟ್ರಾ? ಅದೇ ಅಲ್ವಾ ನಮ್ ಟೆನ್ಷನ್. ಹೀಗೆ ಸ್ವಲ್ಪ ದಿನ ತನಕ ಮ್ಯೂಸಿಕ್ ಥೆರಪಿ ಹೆಸರಲ್ಲಿ ಶ್ಯಾಮ ಹಾಡ್ ಹೇಳ್ತಾನೆ ಇದ್ರೆ ಅವರು ಎದ್ದು ಕೂತ್ಕೋತಾರೇನೋ ಅನ್ನಿಸ್ತಿದೆ. ಇಲ್ಲಿ ತಪ್ಪೆಲ್ಲ ನಿಂದೆ. ಶ್ಯಾಮ ಬಂದು ಕೇಳ್ಕೊತಿದ್ದ ಹಾಗೆ ನೀವ್ ಮ್ಯೂಸಿಕ್ ಥೆರಪಿಗೆ ಒಪ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ. ಅದ್ ಹಾಗಲ್ಲ, ಹೀಗ್ ನಡೆಯತ್ತೆ ಅಂತ ನಮಗೇನ್ ಗೊತ್ತಿತ್ತು ಐಶ್ವರ್ಯ? ಗೊತ್ತಿರ್ಬೇಕಿತ್ತು. ಇಂಥ ಸಮಸ್ಯೆ ಮೊದ್ಲೇ ಗೊತ್ತಿರ್ಬೇಕಿತ್ತು. ಆ ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೋಬೇಕಿತ್ತು. ಈಗ ನಾನು ಅಲ್ಲೇ ಇದ್ದಿದ್ರೆ ನೀವ್ ಮ್ಯೂಸಿಕ್ ಥೆರಪಿ ಮಾಡಕ್ಕೆ ಒಪ್ಕೋತಾನೆ ಇರ್ಲಿಲ್ಲ. ಈಗ ಆ ಮುದ್ಕ ಮ್ಯೂಸಿಕ್ ಥೆರಪಿಗೆ ರೆಸ್ಪಾಂಡ್ ಮಾಡಿ ಎದ್ದು ಕುತ್ಕೊಂಡ್ರೆ ಏನ್ ಮಾಡೋದ್ ನಾವು? ಬೇಕು ಅಂತಾನೆ ಯಾವ್ದೋ ವೆಹಿಕಲ್ ರಾಂಗ್ ರೂಟಲ್ ಬಂದು ಅವ್ರ ಕಾರ್ನ ಗುದ್ದಿದೆ ಅನ್ನೋ ನಿಜ ಅವ್ರು ಹೇಳ್ತಾರಲ್ಲ, ಆಮೇಲೆ ಪೊಲೀಸ್ ಎನ್ಕ್ವೈರಿ ಶುರು ಆಗುತ್ತಲ್ಲ, ಆವಾಗ ನಮ್ ಸೀಕ್ರೆಟ್ ಎಲ್ಲಾನು ಹೊರಗ್ ಬರುತ್ತೆ. ಅದ್ರ ಜೊತೆಗೆ ನೀನು ಅಖಿಲ್ ಜಾತಕದ ಪೇಪರ್ ಚೇಂಜ್ ಮಾಡಿದ್ಯಾ ಅನ್ನೋ ವಿಷಯ ಕೂಡ ಹೊರಗ್ ಬರುತ್ತೆ. ಅದೇ ನನ್ಗೂ ಭಯ ಆಗ್ತಾ ಇರೋದು ಐಶ್ವರ್ಯ. ನೀನೇ ಏನಾದ್ರೂ ಮಾಡಿ ಈ ಸಮಸ್ಯೆಯಿಂದ ನಮ್ಮನ್ನ ಕಾಪಾಡು. ಏನೋ ಮ್ಯೂಸಿಕ್ ಥೆರಪಿ ಹೀಗೆ ದ್ವಿತೀಯ ವಿಘ್ನ ಆಗಿ ನಿಂತು ಹೋಗುತ್ತೆ ಅಂತ ಅಂದುಕೊಂಡೇ ಇರಲಿಲ್ಲ. ನಿಂತು ಹೋಗ್ಬಾರ್ದು. ಅಪ್ಪನ್ಗೆ ಮ್ಯೂಸಿಕ್ ಥೆರಪಿ ಎಂಥ ಪರಿಸ್ಥಿತಿಲೂ ನಿಂತು ಹೋಗ್ಬಾರ್ದು. ರೂಪಾರಾಣಿ ಹೇಗಿದ್ರೆ ಮ್ಯೂಸಿಕ್ ಥೆರಪಿ ಹೇಗ್ ನಡೆಯುತ್ತೆ ಅತ್ತೆ? ಹೇಗಾದ್ರೂ ಸರಿ ನಡಿಬೇಕು ವೈದೇಹಿ. ದ್ವಿತೀಯ ವಿಘ್ನ ಮಾತ್ರ ನಡಿಬಾರ್ದು. ಮಮ್ಮಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ದ್ವಿತೀಯ ವಿಘ್ನ ಆಗಲ್ಲ, ಮ್ಯೂಸಿಕ್ ಥೆರಪಿ ನಡೆಯುತ್ತೆ. ಅಲ್ಲ ಹೇಗಾಗತ್ತೆ ಅಖಿಲ್? ಇಷ್ಟು ಜ್ವರ ಇದೆ. ಡಾಕ್ಟರ್ನ ಕರೆಸ್ತೀನಿ, ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಸಂಜೆ ಅಷ್ಟೊತ್ತಿಗೆಲ್ಲ ಜ್ವರ ಕಮ್ಮಿ ಆಗುತ್ತೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹಾಡು ಹೇಳ್ತಾಳೆ. ಈ ಮ್ಯೂಸಿಕ್ ಥೆರಪಿ ತಪ್ಪಿಸ್ಕೊಳ್ಳೋಕೆ ಅಂತ ಗೌರಮ್ಮ ಹೀಗ್ ಮಾಡಿರ್ತಾಳೆ. ಅಮ್ಮ ರೂಪಾ, ನಿಮ್ಮಮ್ಮ ಎಲ್ಲಮ್ಮ? ಡಾಕ್ಟರ್ಗೆ ಫೋನ್ ಮಾಡಿ ಜ್ವರ ಕಡಿಮೆ ಆಗಿಲ್ಲ ಅಂದಿದ್ದಕ್ಕೆ ಅವರು ಬೇರೆ ಟ್ಯಾಬ್ಲೆಟ್ ಒಂದು ಹೇಳಿದ್ದಾರೆ, ಅದನ್ನ ತರಕ್ ಹೋಗಿದ್ದಾರೆ ಆಂಟಿ. ಹೌದಾ? ಹೈ ಟೆಂಪರೇಚರ್ ಇದ್ದಾಗ ಒದ್ದೆ ಬಟ್ಟೆ ಇಟ್ರೆ ಕಡಿಮೆ ಆಗತ್ತಮ್ಮ. ಇರು. ಅತ್ತೆ ಕೊಡಿ, ನಾನ್ ಮಾಡ್ತೀನಿ. ಪರವಾಗಿಲ್ಲ ಬಿಡಮ್ಮ. ನೀನ್ ಹೋಗಿ ಫ್ರೂಟ್ಸ್ ತಗೊಂಡ್ ಬಾ. ಸರಿ ಅತ್ತೆ.
ರೂಪಾರಾಣಿಗೆ ಬೇಗ ಜ್ವರ ಹೋಗ್ಲಿ ಅಂತ ಮಮ್ಮಿ ಎಷ್ಟು ಕಷ್ಟಪಡ್ತಿದ್ದಾರೆ ನೋಡು. ಹೌದು ರೀ, ಬೇಗ ಅವಳ ಜ್ವರ ಹೋಗ್ಬೇಕು. ನಾಳೆ ಬೆಳಿಗ್ಗೆ ಮ್ಯೂಸಿಕ್ ಥೆರಪಿ ಆಗ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಶ್ಯಾಮ, ರೂಪಾರಾಣಿ ಸ್ವಲ್ಪ ಕೋಪರೇಟ್ ಮಾಡಿದ್ರು ಹಾಡೋದು ನೀನೇ ಆಗಿರೋದ್ರಿಂದ ಟೆನ್ಷನ್ ಏನೂ ಇರಲ್ಲ. ತಾತ ಮತ್ತೆ ಮೊದ್ಲಿನ ಥರ ಆಗ್ತಾರೆ. ರೂಪಾ 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 ಈ ಕಷಾಯ ಕುಡಿಯಮ್ಮ. ನಿಮ್ಮಮ್ಮ ಇನ್ನೂ ಬರ್ಲಿಲ್ವಮ್ಮ? ಇಲ್ಲ ಆಂಟಿ, ಆ ಟ್ಯಾಬ್ಲೆಟ್ ಹತ್ರ ಎಲ್ಲೂ ಸಿಗ್ಲಿಲ್ವಂತೆ. ಬೇರೆ ಕಡೆ ತರ್ತೀನಿ ಅಂತ ಫೋನ್ ಮಾಡಿದ್ರು. ಇನ್ನೊಂದು 10 ನಿಮಿಷದಲ್ಲೇ ಬರ್ತೀನಿ ಅಂತಾನೂ ಹೇಳಿದ್ರು. ನೀವು ಹೋಗಿ ಮಲ್ಗಿ ಆಂಟಿ. ಅತ್ತೆ ನೋವು ನೋಡಕ್ಕಾಗ್ತಿಲ್ಲ. ರೂಪಾರಾಣಿಗೆ ಇನ್ನೂ ಜ್ವರ ಕಡಿಮೆ ಆಗಿಲ್ಲ. ಯಾರಿಗೂ ಕಾಣಿಸ್ತಿರೋ ಹಾಗೆ ನಾನು ಹೋಗಿ ತಾತನ ಹತ್ರ ಹಾಡು ಹಾಡಿದ್ರೆ ಕೃಷ್ಣ, 2ನೇ ವಿಘ್ನ ಆದ್ರೆ ಮ್ಯೂಸಿಕ್ ಥೆರಪಿಯಿಂದ ಪ್ರಯೋಜನ ಆಗಲ್ಲ ಅಂತ ಅತ್ತೆ ತುಂಬಾ ನೊಂದ್ಕೊಂಡಿದ್ದಾರೆ. ಹಾಗಾಗಕ್ ಬಿಡಲ್ಲ, ಮತ್ತೆ ಹಾಗಾಗಕ್ ಬಿಡಲ್ಲ. ನಾನು ಹಾಡ್ತೀನಿ. ಏನು ವಿಘ್ನ ಆಗದಿದ್ದ ಹಾಗೆ ನಾನು ಹಾಡ್ತೀನಿ. ನಾಳೆ ಬೆಳಗ್ಗೆ ಅತ್ತೆ ಹತ್ರ ರೂಪಾರಾಣಿಗೆ ಜ್ವರ ಕಡಿಮೆ ಆಗಿ ಬಂದ್ ಹಾಡಿದಾಳೆ, ಆ ವಿಘ್ನ ಆಗಿಲ್ಲ ಅಂತ ಹೇಳ್ತೀನಿ. ಅತ್ತೆ ಮನ್ಸಿಗೆ ಸಮಾಧಾನ ಆಗುತ್ತೆ. ಅತ್ತೆ ನೋವು ಕಡಿಮೆ ಮಾಡಕ್ಕೋಸ್ಕರ ನಾನು ಹೀಗ್ ಸುಳ್ಳು ಹೇಳ್ಬೇಕಾಗಿದೆ. ದಯವಿಟ್ಟು ನನ್ನ ಕ್ಷಮಿಸು ಕೃಷ್ಣ. ಏನಿದು, ರಾತ್ರಿ ಎಲ್ಲ ನಿದ್ರೆ ಬರಲಿಲ್ಲ. ಮನ್ಸೊಳಗೆಲ್ಲ ಏನೋ ಕಷ್ಟ. ಒಂದ್ ವೇಳೆ ಅಲ್ಲಿ ಮ್ಯೂಸಿಕ್ ಥೆರಪಿ ಆಗಿರುತ್ತಾ? ತಾತಂಗೆ ಪ್ರಜ್ಞೆ ಬಂದಿರುತ್ತಾ? ಗೌರಮ್ಮಂಗೆ ಫೋನ್ ಮಾಡಿ ನೋಡ್ತೀನಿ. ಛೇ, ಏನ್ ಫೋನ್ ಸ್ವಿಚ್ ಆಫ್ ಬರ್ತಿದ್ಯಲ್ಲ, ಅಂದರೆ ಸಮಥಿಂಗ್ ಇಸ್ ರಾಂಗ್. ಈಗಲೇ ಬೆಂಗಳೂರಿಗೆ ಹೋಗಬೇಕು. ಅರುಣ್ ಹೇಗೆ ಹೇಳಲಿ? ತಾತನ್ನ ನೋಡದೆ ಇರೋಕ್ಕೆ ಆಗ್ತಾ ಇಲ್ಲ.
ಅವರೇ ನೆನಪಾಗ್ತಿದ್ದಾರೆ ಅಂತ ಇಮೋಷ್ನಲ್ ಆಗಿ ಮಾತಾಡ್ತೀನಿ. ಅತ್ತೆ ಅವ್ರಿಗೆ ಆ ಸಂಕಟ ಹೋಗ್ಲಿ ಅಂತಾನೆ ತಾತ ಅವ್ರನ್ನ ಬದುಕ್ಸು ಅಂತ ನಿನ್ನ ಅಷ್ಟೆಲ್ಲ ಬೇಡ್ಕೊಂಡಿದ್ದು. ತಾತ ಅವ್ರ ಪ್ರಾಣ ಕಾಪಾಡೋದಕ್ಕೋಸ್ಕರ ಅಗತ್ಯ ಇದ್ರೆ ನನ್ ಪ್ರಾಣನೇ ಕೊಡೋಕ್ಕೂ ನಾನು ತಯಾರಿದ್ದೆ. ಅದಕ್ಕೆ ರೂಪರಾಣಿಗ್ ಜ್ವರ ಬಂದು ಬರಲ್ಲ ಅಂತ ಅಂದಾಗ ಮ್ಯೂಸಿಕ್ ಥೆರಪಿ ನಾನೇ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೆ. ನಾನು ಹಾಡು ಹಾಡೋದನ್ನ ನೋಡಿದ್ರೆ ಅತ್ತೆಗೆ ಕೋಪ ಬರುತ್ತೆ ಅಂತ ಅದ್ ನನಗೂ ಗೊತ್ತು. ಅತ್ತೆಗೆ ಕೋಪ ಬರೋದ್ರಿಂದ ಏನಾಗುತ್ತೆ ಅಂತನೂ ನನಗೆ ಗೊತ್ತು. ಏನಾದ್ರೂ ಪರವಾಗಿಲ್ಲ ಅನ್ಕೊಂಡೆ. ನನ್ನ ಜೀವನ ಏನೇ ಆದ್ರೂ ಸುಮ್ಮನೆ ಇರ್ತಿದ್ದೆ. ಹಾಡು ಹಾಡಿ ತಾತ ಅವ್ರನ್ನ ಗುಣಪಡಿಸೋದು ನನ್ನ ಕರ್ತವ್ಯ ಅನ್ಕೊಂಡೆ. ನನಗೆ ನಿನ್ನ ಆಶೀರ್ವಾದ ಇದ್ದಿದ್ರಿಂದಾನೆ ನನ್ನ ಕರ್ತವ್ಯನ ನಾನು ಪೂರ್ತಿ ಮಾಡೋಕ್ಕಾಗಿದ್ದು. ಸುಳ್ಳು ಹೇಳೋರು ಅಂದ್ರೆ, ಮೋಸ ಮಾಡೋರು ಅಂದ್ರೆ ಅತ್ತೆ ಅವ್ರಿಗೆ ಇಷ್ಟ ಆಗಲ್ಲ. ಇಷ್ಟು ದಿನ ಹಾಡು ಹಾಡಕ್ಕೆ ನಂಗೆ ಬರಲ್ಲ ಅಂತ ಅತ್ತೆ ಅವ್ರಿಗೆ ಸುಳ್ಳು ಹೇಳ್ತಾ ಬಂದೆ. ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಹಾಡು ಹಾಡ್ತಾ ಅತ್ತೆ ಅವ್ರಿಗೆ ಮೋಸ ಮಾಡಿದ್ದೀನಿ. ನೀವು ಹೇಳಿದ್ದು ಸರಿಯಾಗೇ ಇದೆ ಅಳಿ. ಅಂದ್ರೆ ಇದು ಅಖಿಲ್ ಜಾತಕದ ಪ್ರತಿ ಅಲ್ಲ. ಹೋದ್ಸಲ ಈ ಜಾತಕದ ಪ್ರತಿ ನೋಡಿದಾಗಲೇ ನನಗೆ ಅನುಮಾನ ಬಂದಿತ್ತು, ಇದು ಅಖಿಲ್ದ ಅಲ್ವೇನೋ ಅಂತ. ಆದರೂ ಕೂಡ ದೊಡ್ಡೋರು ನಾವು, ವಯಸ್ಸು ಬೇರೆ ಆಗಿದೆ, ತಪ್ಪಾಗಿ ನೋಡಿದ್ನೇನೋ ಅಂತ ಅನ್ಕೊಂಡಿದ್ದೆ. ನನಗೆ ನೆನಪಿದೆ, ನಾನು ಅಖಿಲ್ ಜಾತಕನ ಸವ್ಯಕಾಲ ಚಕ್ರದಲ್ಲಿ ಬರೆದಿದ್ದೆ. ಇದು ಅಪಸವ್ಯಕಾಲ ಚಕ್ರದಲ್ಲಿದೆ. ಅಂದರೆ ಖಂಡಿತ ಯಾರೋ ಅಖಿಲ್ ಜಾತಕನ ಯಾರೋ ಬದಲಾಯಿಸಿದಾರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಕಲಾವಿದರಿಂದ ಗಂಡಾಂತರ ಇರೋ ಹಾಗೆ ಗ್ರಹಸ್ಥಿತಿನ ಬದಲಾಯಿಸಿ ಈ ಅಪಸವ್ಯ ಕಾಲದ ಜಾತಕ ಚಕ್ರ ಬದಲಾಯಿಸಿದ್ದಾರೆ. ಹೀಗೆ ಅಖಿಲ ಜಾತಕ ಚಕ್ರನ ಬದಲಾಯಿಸೋ ಅಗತ್ಯ ಯಾರಿಗಿರುತ್ತೆ? ಗೌರಮ್ಮಂಗ್ ಬಂದಿದೆ ಅಪ್ಪ. ಗೌರಮ್ಮಂಗ? ಹೌದಪ್ಪ, ಗೌರಮ್ಮನೇ ಈ ಜಾತಕಗಳನ್ನ ಬದಲಾಯಿಸಿದ್ದು.
ಅತ್ತೆ, ಆವತ್ತು ಅಖಿಲ್ಗೆ ಕರೆಂಟ್ ಶಾಕ್ ಹೊಡೆದಿದ್ದು ನೆನ್ಪಿದ್ಯಲ್ಲ? ಹೌದು, ನೆನ್ಪಿದೆ. ಅವನ್ ಜಾತಕದ ಪ್ರಭಾವದಿಂದ ಕರೆಂಟ್ ಶಾಕ್ ಹೊಡಿತು ಅಂತ ಅನ್ಕೊಂಡ್ರಲ್ಲ ನೀವು? ಹೌದು, ಅದು ಜಾತಕದ ಪ್ರಭಾವ ಅಲ್ಲ ಅತ್ತೆ, ಈ ಗೌರಮ್ಮನ್ ಪ್ರಭಾವ. ಇವರು ಬಾತ್ರೂಮ್ ಅಲ್ಲಿ ಗೀಸರ್ಗೆ ರಾಂಗ್ ಕನೆಕ್ಷನ್ ಕೊಟ್ಟು ಅಖಿಲ್ಗೆ ಶಾಕ್ ಹೊಡೆಯೋ ಹಾಗೆ ಮಾಡಿದ್ರು. ಸುಳ್ಳು, ಇದು ಹಸಿ ಸುಳ್ಳು. ನಿಜ, ಇದೇ ನಿಜ. ಬೇಕು ಅಂದ್ರೆ ಸಾಕ್ಷಿ ತೋರಿಸ್ತೀನಿ. ಇಲ್ಲೋಡಿ ಅತ್ತೆ. ಐಶ್ವರ್ಯ, ಇಂಥ ಮೋಸ ಮಾಡ್ತೀಯ? ನಿಜ ಹೊರಗಡೆ ಬರ್ತಿದ್ದ ಹಾಗೆ ನೀನು ಬಚಾವಾಗೋಕೆ ನನ್ನನ್ನ ಕಳ್ಳಿ ಮಾಡ್ತೀಯಾ? ಬಿಡಲ್ಲ, ನಿನ್ನ ಖಂಡಿತ ಬಿಡಲ್ಲ. ಇದಕ್ಕಿಂತ ಜಾಸ್ತಿ ಅನುಭವಿಸ ಹಾಗೆ ಮಾಡ್ತೀನಿ. ಮಮ್ಮಿ, ಹಿಂದೆ ಐಶ್ವರ್ಯ ನಿನ್ ಹತ್ರ ಎಷ್ಟ್ ಸಲ ಫೋನಲ್ಲಿ ಮಾತಾಡಿದಾಳಲ್ಲ, ಆ ರೆಕಾರ್ಡಿಂಗ್ಸ್ ಎಲ್ಲ ಇದೆಯಲ್ಲ? ಇದೆ, ಆ ರೆಕಾರ್ಡಿಂಗ್ಸ್ ಎಲ್ಲ ಭದ್ರವಾಗಿದೆ. ಹಾಗಾದ್ರೆ ಆ ರೆಕಾರ್ಡಿಂಗ್ಸ್ ಎಲ್ಲ ಹೊರಗಡೆ ಹಾಕೋಣ. ಐಶ್ವರ್ಯ ನಿಜ ಸ್ವರೂಪ ಹೊರಗಡೆ ಬರುತ್ತಲ್ಲ. ಇವಾಗೇನಾದ್ರೂ ಅವಳು ನಿಜ ಸ್ವರೂಪನ ಹೊರಗೆ ಬರೋ ಹಾಗೆ ಮಾಡಿದ್ರೆ ಅವಳು ನಿನ್ ಮದ್ವೆ ನಡೆದಿರೋ ಹಾಗೆ ಏನಾದ್ರೂ ಒಂದು ಅಡ್ಡಿ ಮಾಡ್ತಾಳೆ. ವಸಂತನ್ ತರ ಐಶ್ವರ್ಯ ಕ್ಷಮಿಸೋ ಜಾತಿ ಅಲ್ಲ, ಸೇಡ್ ಬೆಳೆಸ್ಕೊಂಡು ತೀರಿಸ್ಕೊಳ್ಳೋ ಜಾತಿ. ಅದಕ್ಕೆ ಸದ್ಯಕ್ಕೆ ನಾವು ಸೈಲೆಂಟ್ ಆಗಿರೋಣ. ಹೇಗಾದ್ರೂ ಮಾಡಿ ನಿನ್ನ ಮದ್ವೆ ನಡೆಯೋ ಹಾಗೆ ಮಾಡೋಣ. ನಿನ್ನ ಮದ್ವೆ ಆದ್ಮೇಲೆ ಆಗ ಐಶ್ವರ್ಯನ್ ವಿಷಯ ನೋಡ್ಕೋತೀನಿ. ತಾತ, ಹೇಗಿದ್ದೀರಿ? ನನಗೇನು, ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಹೀಗೆ ಬದುಕಿ ಕೂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಈ ಹುಡುಗಿನೇ. ಈ ವರ್ಷ ವಸಂತ ಹುಟ್ಟಿದ ದಿನಾನ ನಾನು ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನೋಡೋ ಹಾಗೆ ಮಾಡಿದ್ದೆ ನಿನ್ನ ಹೆಂಡತಿ. ಒಂದು ರೀತಿಲಿ ಇದು ವಸಂತ ಹುಟ್ಟಿರೋ ದಿನ ಅಲ್ವೋ? ಪುನರ್ಜನ್ಮ ಎತ್ತಿ ಮತ್ತೆ ಹುಟ್ಟಿರೋ ನನ್ನ ಹುಟ್ಟಿದ ದಿನ ಕಣೋ. ನಮ್ಮಮ್ಮ 9 ತಿಂಗಳು ಹೊತ್ತು ನನಗೆ ಜನ್ಮ ಕೊಟ್ರೆ ಈ ಅಮ್ಮ ಒಂದು ಹಾಡು ಹೇಳಿ ನನಗೆ ಪುನರ್ಜನ್ಮ ಕೊಟ್ಟಿದ್ದಾಳೆ. ಮಾತೃದೇವೋ ಭವ ಅಂತಾರೆ. ಅಂದ್ರೆ ಅಮ್ಮ ದೇವ್ರಿಗೆ ಸಮಾನ. ಈ ಶ್ಯಾಮನು ನನಗೆ ದೇವ್ರ ಸಮಾನನಪ್ಪ. ನಿಜ ಹೇಳಬೇಕು ಅಂದ್ರೆ ಇವಳು ನನ್ನನ್ನು ಬದುಕಿಸಿದ್ದಕ್ಕೆ ನಾನು ಕೈ ಎತ್ತಿ ಶ್ಯಾಮನಿಗೆ ನಮಸ್ಕಾರ ಮಾಡಬೇಕು. ಅಯ್ಯೋ ತಾತ. ಆದರೆ
ನನಗಿಂತ ಚಿಕ್ಕ ಮಗು ಆದ್ದರಿಂದ ನಾನು ಹಾಗೆ ಮಾಡಿದ್ರೆ ಇವಳಿಗೆ ಆಯುಸ್ ಕಡಿಮೆ ಆಗತ್ತೆ ಅಂತ ನಾನು ಸುಮ್ಮನೆ ಇದ್ದೀನಿ. ಹಾಗೆ ಮಾತಾಡ್ಬೇಡಿ ತಾತ, ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ನಿಮ್ಮನ್ನ ಕಾಪಾಡೋದು ನಮ್ ಕರ್ತವ್ಯ. ನಮ್ ಪ್ರಾಣ ಕೊಟ್ಟಾದ್ರೂ ಸರಿ, ನಿಮ್ಮನ್ನ ಕಾಪಾಡಬೇಕು. ನಿಮ್ಮ ಆಶೀರ್ವಾದನೇ ನಮ್ಗೆ ಶ್ರೀರಾಮ ರಕ್ಷೆ. ಆಶೀರ್ವಾದ ಮಾಡ್ಬೇಕಾದ ಸ್ಥಾನದಲ್ಲಿದ್ದು ನೀವ್ ಹಾಗೆಲ್ಲ ಮಾತಾಡ್ಬೇಡಿ ತಾತ. ದೀರ್ಘ ಸುಮಂಗಲಿ ಭವ. ಅದು ಅನ್ಕೊಂಡ ತಕ್ಷಣ ಕೊಡೋ ಗಿಫ್ಟ್ ಅಲ್ಲ. ಮತ್ತೆ ಅಂದ್ಕೊಂಡಾದ್ಮೇಲೆ ಎಷ್ಟು ದಿನ ಕೊಡೋ ಗಿಫ್ಟು? ಅನ್ಕೊಂಡ್ಮೇಲೆ 9 ತಿಂಗಳಿಗೆ ಕೊಡೋ ಗಿಫ್ಟ್. ಅಂದ್ರೆ ಈ ಬರ್ತ್ಡೇಗೆ ಪ್ಲಾನ್ ಮಾಡ್ಕೊಂಡ್ರೆ ಮುಂದಿನ ಬರ್ತ್ಡೇಗೆ ರೆಡಿ ಆಗೋ ಗಿಫ್ಟು ಅಂತ ಆಯ್ತು. ಹೌದು. ಹಾಗಾದ್ರೆ ಪ್ಲಾನ್ ಮಾಡೋಣ. ಹಾಗೆ ಪ್ಲಾನ್ ಮಾಡ್ಬೇಕು ಅಂದ್ರೂ ಮುಹೂರ್ತ ಇರ್ಬೇಕಲ್ಲ. ಓಕೆ, ಮುಹೂರ್ತ ಸಿಕ್ಕದ್ಮೇಲೆನೆ ಪ್ಲಾನ್ ಮಾಡೋಣಂತೆ. ಗಂಡ್ಮಗು ಕೊಡದ ಹೆಣ್ಮಗು ಕೊಡದ ಅಂತ ಇವಾಗ್ಲೇ ಫಿಕ್ಸ್ ಆಗ್ಬಿಡೋಣ. ಅದು ನಮ್ ಕೈನಲ್ಲಿಲ್ಲ, ಆ ಕೃಷ್ಣನ್ ಕೈನಲ್ಲಿದೆ. ನೆಕ್ಸ್ಟ್ ಇಯರ್ ಕೊಡೋ ಗಿಫ್ಟ್ ಬಗ್ಗೆ ಕೃಷ್ಣ ನೋಡ್ಕೋತಾನ್ ಬಿಡಿ. ಮೊದ್ಲು ಈ ಬರ್ತ್ಡೇಲಿ ಅತ್ತೆಯವ್ರಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಡೈಮಂಡ್ ನೆಕ್ಲೆಸ್ ಕೊಡೋಣವಾ? ಅತ್ತೆ ಹತ್ರ ಅಂತ ನೆಕ್ಲೆಸ್ ತುಂಬಾನೇ ಇದೆ. ಮತ್ತೆ ಏನ್ ಕೊಡೋಣ? ಏನಂದ್ರೆ ನನ್ಗೊಂದು ಐಡಿಯಾ ಬಂತು. ಏನು? ಆ ಗಿಫ್ಟ್ ಏನಾದ್ರು ಮಮ್ಮಿ ಕೊಟ್ವಿ ಅಂದ್ರೆ ಮಮ್ಮಿ ಜೊತೆಗೆ ಫ್ಯಾಮಿಲಿಯವ್ರು ಎಲ್ಲರೂ ಸರ್ಪ್ರೈಸ್ ಆಗೋಗ್ತಾರೆ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ನಿನ್ ಮಾತಿಗೆ ನಾನ್ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಾ? ಇಲ್ಲ ಮಮ್ಮಿ, ಹಾಗೆ ಹೇಳಿಲ್ಲ. ಹಾಗೇನೆ ಈ ವಿಷಯದಲ್ಲಿ ಕೂಡ ಇಲ್ಲ ಅನ್ಬಾರ್ದು. ವಿಷಯ ಏನ್ ಹೇಳು ಕಂದ? ಶ್ಯಾಮನ್ನ ಕೆಲ್ಸಕ್ಕೆ ರಿಸೈನ್ ಮಾಡು ಅಂತ ಹೇಳಿದ್ರಂತೆ ಮಮ್ಮಿ. ಹೌದಪ್ಪ, ಹೇಳ್ದೆ. ರಾಜೀನಾಮೆ ಕೊಡ್ಬೇಕಲ್ಲ ಅಂತ ಅವಳು ತುಂಬಾ ನೊಂದ್ಕೊಂಡಿದ್ದಾಳೆ ಮಮ್ಮಿ. ಆ ವಿಷಯ ಅವಳು ನಿನಗೆ ಹೇಳಿದ್ಲಾ? ನನಗೆ ಹೇಳಿಲ್ಲ ಮಮ್ಮಿ. ತನ್ನ ನೋವನ್ನ ಕೃಷ್ಣಂಗೆ ಹೇಳ್ತಿದ್ದಾಗ ನಾನು ಕೇಳಿಸ್ಕೊಂಡೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅವಳು ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿದ್ದಾಳೆ. ಆದ್ರೆ ಆ ಕೆಲಸನ ದುಃಖ ಪಡ್ತಾ ಮಾಡ್ತಿದ್ದಾಳೆ. ಅವಳು ಈ ರೀತಿ ನೊಂದ್ಕೊಂಡು ರಾಜೀನಾಮೆ ಕೊಡೋದು ನನಗಿಷ್ಟ ಇಲ್ಲ ಮಮ್ಮಿ. ಅವಳಿಗೆ ಕಷ್ಟ ಕೊಡೋದು ನನಗ್ ಕೂಡ ಇಷ್ಟ ಇಲ್ಲಪ್ಪ. ಆದ್ರೆ ಹೊರಗಡೆ ಜನ ಸಂಬಳಕ್ಕೋಸ್ಕರ ಆಸೆ ಪಟ್ಟು ಈ ಮನೆ ಸೊಸೆ ಕೆಲಸ ಮಾಡ್ತಿದ್ದಾಳೆ ಅಂತ ಅನ್ಕೋತಿದಾರಂತೆ. ಜನ ಹಾಗ ಅನ್ಕೊಳ್ಳೋದ್ರಿಂದ ನಮ್ ಮರ್ಯಾದೆ ಹೋಗುತ್ತಲ್ವಾ? ಅದಕ್ಕೆ ನಾನು ಅವಳಿಗೆ ಕೆಲಸ ಬಿಟ್ಬಿಡು ಅಂತ ಹೇಳಿದ್ದು. ನಮ್ಮ ಮರ್ಯಾದೆ ಹೋಗ್ದಿದ್ದ ಹಾಗೆ ಅವಳು ಕೆಲಸ ಮಾಡ್ತಾ ಇದ್ರೆ ನಿಮ್ಗೇನ್ ಅಭ್ಯಂತರ ಇಲ್ವಲ್ಲ ಮಮ್ಮಿ? ಹಾಗಾದ್ರೆ ನನ್ಗೇನ್ ಅಭ್ಯಂತರ ಇರುತ್ತಪ್ಪ? ಅಖಿಲ್ ಅವನ್ ಕೈಲಾಗಿದ್ದನ್ನ ಮಾಡಿದ್ರೆ ನಾನು ನನ್ನ ಕೈಯಲ್ಲಾಗೋದನ್ನ ಮಾಡ್ಬೇಕಲ್ವಾ? ಮಿಸ್ ಬ್ಯಾಂಗ್ಳೂರ್ ಆಗಿ ಹೆಸರು ತಗೊಂಡಿರೋ ನಾನು ಮದ್ವೆ ಆದ್ಮೇಲೆ ಮನೆ ಸೊಸೆ ಮಾತ್ರ ಆಗಿ ಮನೇಲೆ ಬಿದ್ದಿದ್ದೀನಿ. ಆದ್ರೆ ಶ್ಯಾಮ ಈ ಮನೆ ಸೊಸೆ ಆಗಿ ಕೆಲ್ಸಕ್ಕೂ ಹೋಗಿ ಹೆಸರು ಮತ್ತೆ ಫೇಮ್ ತಗೋತಿದ್ದಾಳ. ನಾನ್ ಬಿಡಲ್ಲ. ಅವಳಿಗೆ ಆ ಹೆಸರು ಮತ್ತೆ ಫೇಮ್ ಬರಕ್ ಬಿಡೋದಿಲ್ಲ. ಅವಳನ್ನ ಕೆಲ್ಸಕ್ಕೆ ಹೋಗಕ್ಕೆ ಬಿಡಲ್ಲ. ಹಲೋ ಐಶ್ವರ್ಯ. ಹಲೋ ಸೌಜನ್ಯ, ಬ್ಯುಸಿಯಾಗಿದ್ಯಾ? ಇಲ್ಲ, ಹೇಳು. ನೀನ್ ಬ್ಯುಸಿಯಾಗಿದ್ರು ಕೂಡ ನಾನ್ ಹೇಳೋದ್ ಕೇಳಿಸ್ಕೊಳ್ಳೋದು ಮುಖ್ಯ. ಅಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಇದು. ಏನ್ ಅಷ್ಟು ಇಂಪಾರ್ಟೆಂಟ್ ಮ್ಯಾಟರ್? ನೀನು ಈಗ್ಲೇ ಕೃಷ್ಣ ತುಳಸಿನ ಕೆಲ್ಸದಿಂದ ತೆಗ್ದಾಕ್ಬೇಕು.
ಕೃಷ್ಣ ತುಳಸಿನ ಕೆಲ್ಸದಿಂದ ತೆಗೆಸ್ಬೇಕಾ? ಯಾಕೆ? ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಮೊದ್ಲು ಅವಳು ಕೆಲ್ಸ ಕಳ್ಕೊಳ್ದೇ ಇದ್ರೆ ನನ್ ತಲೆನೋವು ಹೋಗಲ್ಲ. ಆ ಕೃಷ್ಣ ತುಳಸಿ ನಮಗ್ ಕೂಡ ಇಲ್ಲಿ ತಲೆನೋವಾಗಿ ನಿಂತಿದ್ದಾಳೆ. ಮತ್ತಿನ್ನೇನು, ಅವಳನ್ನ ಬೇಗ ಕೆಲ್ಸದಿಂದ ತೆಗ್ದುಹಾಕು. ಇಬ್ರು ತಲೆನೋವು ಕಡಿಮೆ ಆಗುತ್ತೆ. ಓಕೆ, ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲಿವರೆಗೂ ಬಂತು ಕೆಲ್ಸ? ಆಗ್ತಾ ಇದೆಯಮ್ಮ. ಸ್ವಲ್ಪ ಸ್ಟಾಕ್ ರೆಡಿ ಆಗಿದೆಯಮ್ಮ. ಪ್ಯಾಕ್ ಮಾಡಲ್ಲಿ ಇಟ್ಟಿದೀವಿ. ಉಳ್ದಿರೋ ಸ್ಟಾಕ್ನು ಬೇಗ ರೆಡಿ ಮಾಡಿ. ಸರಿನಮ್ಮ, ಮಾಡ್ತೀನಿ. ಯಾರಿಗೂ ಏನ್ ಅನುಮಾನ ಬಂದಿಲ್ಲ ಅಲ್ವಾ? ಇಲ್ಲ ಅಮ್ಮ, ಬರ್ಲಿಲ್ಲ. ಆ ಸ್ಟಾಕ್ ಸಪರೇಟ್ ಆಗಿ ಯಾಕೆ ಇಡ್ತಿದ್ದೀರಾ ಅಂತ ವರ್ಕರ್ಸ್ ಯಾರು ಕೇಳಿಲ್ಲ ಅಲ್ವಾ? ಇಲ್ಲಮ್ಮ, ಯಾರು ಏನು ಕೇಳಲಿಲ್ಲ. ನಮ್ ಮ್ಯಾನೇಜರ್ ಭೂಷಣ್ ಅವ್ರ ವಿಷಯದಲ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕು ರತ್ನಮ್ಮ. ಸರಿನಮ್ಮ. ಅವ್ರಿಗೆ ಏನೇ ಅನುಮಾನ ಬಂದ್ರು, ವಿಷಯ ಗೊತ್ತಾದ್ರೂ ಅದನ್ನ ತಕ್ಷಣ ಐಶ್ವರ್ಯ ಅಕ್ಕಂಗೆ ಹೇಳ್ಬಿಡ್ತಾರೆ. ಐಶ್ವರ್ಯ ಅಕ್ಕಂಗೆ ವಿಷಯ ತಿಳಿತು ಅಂದ್ರೆ ನಾವು ಮಾಡ್ತಿರೋ ಕೆಲ್ಸ ಎಲ್ಲ ಹೊರಗ್ ಬರುತ್ತೆ. ಹಾಗಾಗಿ ಅವ್ರ ವಿಷಯದಲ್ಲಿ ನೀವ್ ತುಂಬಾ ಹುಷಾರಾಗಿರ್ಬೇಕು. ಆಯ್ತಮ್ಮ. ಅಂದ್ಹಾಗೆ ಹೇಳೋಕ್ ಮರ್ತಿದ್ದೆ ರತ್ನಮ್ಮ, ಇವತ್ತೋ ನಾಳೆನೋ ಮಾವಂಗೆ ಫ್ಯಾಕ್ಟ್ರಿಯಲ್ಲಿ ಏನೋ ಕೆಲ್ಸ ಇದೆಯಂತೆ. ನಾವ್ ಮಾಡ್ತಿರೋ ಕೆಲ್ಸ ಅಪ್ಪಿ ತಪ್ಪಿ ಸಹ ಅವ್ರ ಕಣ್ಣಿಗೆ ಬೀಳ್ಬಾರ್ದು. ಅದೆಲ್ಲ ನಾನ್ ನೋಡ್ಕೊಳ್ತೀನಿ, ನೀವ್ ನಿಶ್ಚಿಂತೆಯಾಗಿರಿ. ಓಕೆ. ನಿಂಗ್ ಕೊಡ್ಬೇಕಾದ ದುಡ್ಡನ್ನ ಈಗ ಕೊಡು ಅಂತ್ಯಾ ಅಥವಾ ಕೆಲ್ಸ ಆದ್ಮೇಲೆ ಕೊಡ್ಲಾ? ಅರ್ಜೆಂಟ್ ಏನಿಲ್ಲಮ್ಮ. ಸರಿ, ನಿಮ್ ಇಷ್ಟ. ನಾನ್ ಹೋಗ್ ಬರ್ತೀನಿ, ನೀವು ಮಾತ್ರ ಹುಷಾರಾಗಿರಿ. ಸರಿ ಆಯ್ತಮ್ಮ. ರತ್ನಮ್ಮ, ಸ್ಟಾಕ್ ಪ್ಯಾಕಿಂಗ್ ಆಯ್ತಾ? ಹಾ, ಆಗಿದೆ. ಲಾರಿ ಬಂದಿದೆ, ಆಗಿದ್ರೆ ಲೋಡಿಂಗ್ ಮಾಡೋಣ ಅಂತೀರಾ? ಸರಿ. ಹಾ ಸರಿ. ಏ ರಂಗ, ನಿಂತ್ಕೋ. ಆ ಬಾಕ್ಸ್ ಲೋಡ್ ಮಾಡ್ಬೇಡ. ಯಾಕೆ? ಯಾಕೆ ಏನು ಅಂತ ಪ್ರಶ್ನೆ ಮಾಡ್ಬೇಡ. ಆ ಬಾಕ್ಸ್ ಮಾತ್ರ ಲಾರಿಗೆ ಹಾಕು. ಸರಿ ಆಯ್ತು. ಆ ಕಡೆ ಇರೋ ಬಾಕ್ಸ್ನ ಮಾತ್ರ ತಗೊಂಡ್ ಹೋಗಿ ಲಾರಿಗೆ ಹಾಕ್ಸಿ, ಸರಿನಾ? ಈ ಬಾಕ್ಸ್ ಯಾಕೆ ಹಾಕ್ಬಾರ್ದು? ಕೇಳ್ತಾ ಇರೋದು ನಿನ್ನೆ. ಈ ಬಾಕ್ಸ್ನ ಯಾಕೆ ಹಾಕ್ಬಾರ್ದು ಅಂತ ಕೇಳ್ತಾ ಇದ್ದೀನಿ. ನಮಸ್ತೆ ಮೇಡಮ್, ಏನದು ಗಲಾಟೆ? ಅದು ನಮ್ ಫ್ಯಾಕ್ಟ್ರಿಲೇ ತಯಾರಾಗಿರೋ ಮಸಾಲೆ ಅಲ್ವಾ? ಹೌದು ಮೇಡಮ್. ಆ ಸ್ಟಾಕ್ನ ಕೂಡ ನಾವು ಮಾರ್ಕೆಟ್ಗೆ ಕಳಿಸ್ಬೇಕಲ್ವಾ? ಹೌದು ಮೇಡಮ್, ಕಳಿಸ್ಬೇಕು. ಆದ್ರೆ ಈ ರತ್ನಮ್ಮ ಅದನ್ನ ಲಾರಿಗೆ ಹಾಕ್ಬಾರ್ದು ಅಂತಿದ್ದಾಳೆ. ಏನ್ ರತ್ನಮ್ಮ, ಯಾಕೆ ಲಾರಿಗೆ ಹಾಕ್ಬೇಡಿ ಅಂದಿದ್ದು? ಈ ಸ್ಟಾಕ್ ಕೂಡ ಮಾರ್ಕೆಟ್ಗೆ ಕಳಿಸ್ಬೇಕಲ್ವಾ? ಯಾಕೆ ಬೇಡ ಅಂದೆ? ಹೇಳು, ಕಾರಣ ಹೇಳು. ಗೊತ್ತಿಲ್ಲ ಮ್ಯಾನೇಜರ್ ಸರ್, ಕಾರಣ ನನ್ಗೂ ಏನು ಅಂತ ಗೊತ್ತಿಲ್ಲ. ಶ್ಯಾಮಾ ಮೇಡಮ್ ಈ ಸ್ಟಾಕ್ನ ಸಪರೇಟ್ ಆಗಿಡೋಕ್ ಹೇಳಿದ್ದಾರೆ.